ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಶ್ಚೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಭಿದ್ರವತು ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಭಾವದಿಂದ ಚಲಿಸುವ ನಮಗೆಲ್ಲ ಒಂದು ಇದನ್ನ ಕೊಟ್ಟಿದೆ ನಮ್ಮ ವೇದ. ಅಂದ್ರೆ ಋಗ್ವೇದ ಹೇಳುತ್ತೆ ಪ್ರಜ್ಞಾನಂ ಬ್ರಹ್ಮ. ಆದ್ರೆ ನಾನು ಯಾರು? ಅರಿಸ್ಟಾಟಲ್ ಅಥವಾ ಅರಿಸ್ಟಾಟಲ್ ಇರಬೇಕು. ನಾನು ಯೋಚನೆ ಮಾಡ್ತೀನಿ, ಹಾಗಾಗಿ ನಾನಿದ್ದೀನಿ, ಅದೇ ನಾನು ಅಂತ ಹೇಳ್ತಾನೆ. ಆ ರೀತಿ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಆದ್ರೆ ವೇದ ಏನು ಹೇಳುತ್ತೆ ಅಂತಂದ್ರೆ ಬುದ್ಧಿ ಮತ್ತೆ ಜ್ಞಾನ. ಜ್ಞಾನ ಅಂದ್ರೆ ಏನು ಅಂತ ನಾವು ಹೋದ ವಾರ ಎಲ್ಲ ನೋಡಿದ್ವಿ. ಜ್ಞಾನ ಅಂದ್ರೆ ಸತ್ಯ, ಕ್ರಿಯೆ ಮತ್ತು ವಾಸ್ತವಿಕತೆ, ಇವುಗಳ ಕುರಿತಾದ ನಿಖರವಾದ ತಿಳುವಳಿಕೆ. ಅಂದ್ರೆ ನಮ್ಮ ಗಳಿಕೆಯಲ್ಲಿ 3 ವಿಧ. ಯಾವುದು? ಒಂದು ಸಂಪಾದನೆ, ಇನ್ನೊಂದು ವಿಜಯ ಪ್ರಾಪ್ತಿ, ಮತ್ತೆ ಇನ್ನೊಂದು ಸಾಧನೆ ಮುಖಾಂತರ ಉತ್ಪಾದನೆ. 3 ರೀತಿಯಾದ ಗಳಿಕೆಗಳು ಒಬ್ಬ ಮನುಷ್ಯನಿಗೆ ಇರುವಂಥದ್ದು. ಪ್ರಪಂಚದಲ್ಲಿ ಎಲ್ಲಿಂದಲಿ ಹೋದ್ರು ಅಷ್ಟೇ, ಅವ್ರು ಭಾರತೀಯನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಒಂದು ಉತ್ಪಾದನೆ, ಇನ್ನೊಂದು ವಿಜಯ, ಇನ್ನೊಂದು ಸಂಪಾದನೆ. ಏನು ಒಂದೊಂದಾಗಿ ನಾವು ತಿಳ್ಕೋಬೇಕಾಗ್ತದೆ. ಏನು ವ್ಯತ್ಯಾಸ? ಸಂಪಾದನೆಗೂ ಉತ್ಪಾದನೆಗೂ ಏನು ವ್ಯತ್ಯಾಸ? ಉತ್ಪಾದನೆಗೂ ವಿಜಯ ಪ್ರಾಪ್ತಿಗೂ ಏನು ವ್ಯತ್ಯಾಸ? ಎಲ್ಲ ಗಳಿಕೆನೆ. ವಿಜಯ ಪ್ರಾಪ್ತಿ ಅಂತಂದ್ರೆ ನಾವು ಯಾವುದೋ ಒಂದು ಇದೆ, ಅದನ್ನ ನಾವು ತೊಂದರೆ ಆಗಿದೆ, ಅದನ್ನ ನಾವು ಮೆಟ್ಟಿ ನಿಂತು ನಮ್ಮ ಎಬಿಲಿಟಿನ ಜಾಸ್ತಿ ಮಾಡಿಕೊಂಡು, ನಮ್ಮ ಕೆಪಾಸಿಟಿನ ಜಾಸ್ತಿ ಮಾಡಿಕೊಂಡು ಅದನ್ನ ಗಳಿಸುವುದು. ಅಂದ್ರೆ ವೇದ ಏನು ಹೇಳುತ್ತೆ? ಪ್ರಾಪ್ತಿ ಯಾದರ ಮೇಲೆ ವಿಜಯ ಪ್ರಾಪ್ತಿಯಾಗಿದೆ ಅದು ನೀನು ಸಂಪಾದಿಸಿರುವುದು, ಮತ್ತೆ ನೀನು ಉತ್ಪಾದಿಸಿರುವುದು, ಅದೆಲ್ಲವೂ ನನ್ನದೇ. ನನ್ನದು ಅಂತ ನಾವು ಯಾವುದನ್ನ ಹೇಳ್ಬೋದು ಅಂದ್ರೆ ಈ 3 ವಿಚಾರದಲ್ಲಿ ಮಾತ್ರ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಈ 3 ರೀತಿಯಲ್ಲೇ ನಾವು ಏನಾರು ಮಾಡ್ಲಿಕ್ಕಾಗೋದು. ವಿಜಯ ಅಂತಂದ್ರೆ ನಮ್ಗೆ ಕಾನ್ಕ್ವೈರ್ ಮಾಡಕ್ ಆಗದೆ ಇರದೆ ಕಾನ್ಕ್ವೈರ್ ಮಾಡೋದು. ಅಂದ್ರೆ ಇನ್ನೊಂದು ರಾಜ್ಯ ಅದಲ್ಲೇ ಇದೆ, ಆದ್ರೆ ಬೇರೆ ಆಡಳಿತ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಯುದ್ಧ ಸಾರಿ ಗೆದ್ದ. ಅಥವಾ ನಮಗೆ ಕೋಪ ಬರ್ತಾ ಇತ್ತು, ಅದನ್ನ ನಾನು ಯುದ್ಧ ಪೂರ್ವಕ ಕ್ರಿಯೆಯಲ್ಲಿ ಅದರಲ್ಲಿ ತೊಡಗಿ ಸಾಧನೆ ಮಾಡಿ ನನ್ನ ಕೋಪವನ್ನು ನಾನು ಗೆದ್ದೆ. ಇದು ಒಂದು ರೀತಿಯಾದ ನನ್ನದು. ಆ ಗೆದ್ದ ಮೇಲೆ ಸಿಗುತ್ತಲ್ಲ, ಅದು ನನ್ನದು. ನಂತರ ಸಂಪಾದನೆ. ಸಂಪಾದನೆ ಅಂದ್ರೇನು? ಯಾರೋ ಒಬ್ಬನ ಹತ್ರ ಇದೆ, ಅವನಿಗೋಸ್ಕರ ನಾವು ಕೆಲಸ ಮಾಡ್ತೀವಿ, ಅವನು ನಮಗೆ ಕೊಡ್ತಾನೆ. ಅದು ಏನಂತ ಹೇಳ್ತೀವಿ? ಸಂಪಾದನೆ. ಅದು ಸಂಬಳ ಇರಬಹುದು, ವಸ್ತು ಇರಬಹುದು, ಕೂಲಿ ಇರಬಹುದು. ನಂತರ ಉತ್ಪಾದನೆ. ಈಗ ಒಬ್ಬ ಕೃಷಿಕ ಬೀಜ ತಗೊಂಡೋಗಿ ತನ್ನ ಜಮೀನಲ್ಲಿ ನೆಟ್ಟು ಉತ್ಪಾದನೆ ಮಾಡ್ತಾನೆ. ಹಾಗೆ ಉತ್ಪಾದನೆ ಬಂದಿದ್ದೆಲ್ಲ ಅವನಿಗೇನೆ. ಈ ರೀತಿಯಾಗಿ 3 ರೀತಿಯಲ್ಲಿ ನಾವು ಗಳಿಕೆಯನ್ನ ಈ ಭೂಮಿಯಲ್ಲಿ ಮಾಡಬಹುದು ಅಂತ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಹೇಳ್ತಾರೆ. ಇದು 3 ಸರಿಯಾದ ದಾರಿಗಳೇ. ಒಬ್ಬೊಬ್ಬರು ಒಂದೊಂದು ದಾರಿ. ಸಂಪಾದನೆ ಈಗೆಲ್ಲ ಜಾಸ್ತಿ ಸಿಟಿಗಳಲ್ಲಿ ಸಂಪಾದನೆ, ಹಳ್ಳಿ ಕಡೆ ಹೋದರೆ ಉತ್ಪಾದನೆ, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ, ಮತ್ತೆ ರಾಜಕೀಯ ಅಂತ ಕಡೆ ಹೋದರೆ
ವಿಜಯ ಪ್ರಾಪ್ತಿ, ಸೋಲು ಗೆಲುವು ಈ ಥರಗಳೆಲ್ಲ ಇರ್ತದೆ. ಈ ರೀತಿಯಾದ 3 ಪ್ರಕಾರಗಳಿಂದ ನಮ್ಮ ಕನಸುಗಳ ಸಾಕಾರತೆ ಸಾಧ್ಯ, ನಮ್ಮ ಇಚ್ಛೆಗಳ ಪೂರೈಕೆ ಸಾಧ್ಯ, ನಮ್ಮ ರಿಕ್ವೈರ್ಮೆಂಟ್ ಅಂತ ಏನು ಕರಿತೀವಲ್ಲ, ಅದು ಒಂದಿಡೀ ಅನ್ನ ಆಗಿರಬಹುದು, ಒಂದು ಗೇಣು ಬಟ್ಟೆ ಆಗಿರಬಹುದು, ಅದೊಂದು ಸಾಮ್ರಾಜ್ಯನೇ ಆಗಿರಬಹುದು, ದೊಡ್ಡ ಇಂಡಸ್ಟ್ರಿನೇ ಆಗಿರಬಹುದು, ರಿಸರ್ಚ್ ಆಗಿರಬಹುದು. ಇವುಗಳಿಗೆ ಈ ಎಲ್ಲ ರಿಕ್ವೈರ್ಮೆಂಟಿನ ನಾವು ವಾಸ್ತವಿಕತೆಗಳಲ್ಲಿ ತಗೊಳ್ಳೋಕ್ಕೆ ಸಾಧ್ಯ. ಅಂದರೆ ನಮಗೆ ಏನು ಬೇಕು ಅದು ತಗೊಳ್ಳೋದಕ್ಕೆ ನಮಗೆ ಯಾವ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದು ಮೊಟ್ಟ ಮೊದಲು ಗೊತ್ತಾಗಬೇಕು. ನಂತರ ಅದಕ್ಕೋಸ್ಕರ ಯಾವ ಕ್ರಿಯೆಯನ್ನು ಮಾಡಬೇಕು, ಆ ಕ್ರಿಯೆಯನ್ನೇ ಮಾಡಬೇಕು. ಇವೆರಡೂ ಸಕ್ಸಸ್ ಆಗಿ ಸರಿಯಾಗಾದರೆ ಆಗ ನಮಗೆ ವಾಸ್ತವಿಕತೆ ಸಿಗ್ತದೆ. ಅಂದರೆ ಮೊಟ್ಟ ಮೊದಲು ನಮಗೆ ಅದ್ವೈತ ಗೊತ್ತಾಗಬೇಕು, ಅದನ್ನು ತ್ರೈತದಲ್ಲಿ ಪ್ರಯೋಗ ಮಾಡಬೇಕು, ಆಗ ನಮಗೆ ದ್ವೈತದಲ್ಲಿ ಸಿಗ್ತದೆ. ನಾವಿರೋದು ದ್ವೈತದಲ್ಲಿ. ನಾವೇನೇ ಅದ್ವೈತ ತ್ರೈತ ಉಪಯೋಗಿಸ್ಕೋಬಹುದಷ್ಟೇ, ಆದರೆ ನಾವಿರೋದಲ್ಲಿ ದ್ವೈತದಲ್ಲಿ. ಅಂದರೆ ರಿಯಾಲಿಟಿ ಈಸ್ ಆಲ್ವೇಸ್ ಡ್ಯುಯಾಲಿಟಿ, ಬಟ್ ಟ್ರೂತ್ ಈಸ್ ಯುನೀಕ್. ಕ್ರಿಯೆ ಅನ್ನೋದು 3 ಡೈಮೆನ್ಷನ್ ಇರ್ತದೆ. ಯಾವುದು ಕ್ರಿಯೆ? ತ್ರೈತ, ಸತ್ವ, ರಾಜಸಿಕ, ತಾಮಸಿಕ. ನೋಡಿ, ನಾವು ಹಾಗಿದ್ರೆ ಯೋಚನೆ ಮಾಡಿದ್ರು ಅಲ್ಲೇ ಬರುತ್ತೆ. ಇದರ ಕುರಿತಾದ ನಿಖರವಾದ ತಿಳುವಳಿಕೆನೇ ಜ್ಞಾನ. ನಿಮಗೇನೋ ಬೇಕು, ಅದರ ಕುರಿತಾಗಿ ಸತ್ಯ, ಕ್ರಿಯೆ, ವಾಸ್ತವಿಕತೆ ಬಗ್ಗೆ ತಿಳ್ಕೊಂಡ್ರಿ. ನನಗೇನೋ ಬೇಕು, ನಾನು ಅದನ್ನು ತಿಳ್ಕೊಂಡೆ. ಒಂದು ಇನ್ಫೋರಿಸ್ ಕೆಲಸ ಸಿಗಬೇಕು ಅಂದರೆ ಅಲ್ಲೇನೋ ಬೇಕು, ಅದಕ್ಕೆ ಯಾವ ಕ್ವಾಲಿಫಿಕೇಶನ್ ಬೇಕು, ಅದಕ್ಕೆ ಯಾವ ಸತ್ಯ ತಿಳ್ಕೋಬೇಕು, ಅದಕ್ಕೆ ಯಾವ ಕ್ರಿಯೆ ತಿಳ್ಕೋಬೇಕು, ಅದರಿಂದ ಯಾವ ವಾಸ್ತವಿಕತೆ ಉತ್ಪಾದನೆ ಆಗಬೇಕು, ಇದನ್ನು ತಿಳ್ಕೊಂಡ್ರು ಸರಿಯಾಗಿ ತಿಳ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಕೆಲಸ ಕೊಡ್ತಾರೆ. ಎಲ್ಲ ಕಡೆನೂ ಅಷ್ಟೇ, ಇಡೀ ಪ್ರಪಂಚ ಇರೋದು ಹಾಗೆ. ಈ ರೀತಿ ತಿಳಿದುಕೊಳ್ಳುವ ಕ್ರಿಯೆ ಯಜ್ಞ. ಈ ರೀತಿ ಜ್ಞಾನದ ಸಂಪಾದನೆಗಾಗಿ ಇರುವುದೇ ಯಜ್ಞ. ತಿಳುವಳಿಕೆಯ ಸಂಪಾದನೆ ಅಂದರೆ ನಮಗೆ ಬೇಕಾಗಿರುವಂತಹ ವಿಜಯ ಪ್ರಾಪ್ತಿಗಾಗಲಿ, ಸಂಪಾದನೆಗಾಗಲಿ, ಉತ್ಪಾದನೆಗಾಗಲಿ, ಈ 3 ಪ್ರಕಾರಗಳಲ್ಲೂ ಬೇಕಾಗಿರುವುದು ಜ್ಞಾನ. ಅದನ್ನು ತಿಳಿದುಕೊಳ್ಳುವಂತಹ ಕ್ರಿಯೆ ಏನಿದೆ, ಆ ಪ್ರೋಸೆಸ್, ಅದು ಯಜ್ಞ. ಇದನ್ನು ಪ್ರಯೋಗಕ್ಕೆ ಒಳಪಡಿಸಿ ಫಲ ತಗೊಳ್ಳುವುದೇ ಯಾಗ. ಯಜ್ಞದಲ್ಲಿ ಕೇವಲ ತಿಳುವಳಿಕೆ ಬರ್ತದೆ, ಅದನ್ನು ಪ್ರಯೋಗಿಸಿದಾಗ ನಮಗೆ ಫಲ ಬರ್ತದೆ, ಅಂದರೆ ಗತಿ ಸಿಗ್ತದೆ. ಅದೇ ಯಾಗ. ಅಂದರೆ ಸಿದ್ಧಿಸಿದ ಜ್ಞಾನದಿಂದ ನಾವು ವಿವೇಕ ಮೊದಲು ಬೆಳೆಸ್ಕೋಬೇಕು. ಗಳಿಸಿದ ವಿವೇಕವನ್ನ ಹೇಗೆ ಬಳಸಬೇಕು ಅಂತ ಹೇಳುವಂತಹ ವಿಜ್ಞಾನವನ್ನೇ ಶಾಸ್ತ್ರ ಅಂತ ವೇದ ವಿಜ್ಞಾನದಲ್ಲಿ ಕರೆಯೋದು. ಸಿದ್ಧಿಸಿದ ಜ್ಞಾನದಿಂದ ವಿವೇಕ ಬೆಳೆಸ್ಕೋಬೇಕು, ವಿವೇಕ ಗಳಿಸಿದ್ದನ್ನ ಬಳಸಬೇಕು. ಆದ್ರೆ ಬಳಸೋದು ಹೇಗೆ ಅಂತ ಹೇಳೋದು ಮತ್ತೆ ನಮಗ ಬಿಟ್ಟಿರೋದಲ್ಲ. ಅದು ಶಾಸ್ತ್ರ ಯಾವ ರೀತಿ ಹೇಳ್ತದೆ ಆ ರೀತಿ ಶಾಸ್ತ್ರದ ವಚನಗಳನ್ನ ಪಾಲಿಸಿಕೊಂಡು ನಾವು ಗಳಿಸಿದ ವಿವೇಕವನ್ನ ಬಳಕೆಗಾಗಿ ಪ್ರಯೋಗಿಸಿದಾಗ ನಮಗೆ ವಾಸ್ತವಿಕತೆಯಲ್ಲಿ ಫಲಿತಾಂಶಗಳು ದೊರಕ್ತವೆ. ಅದು ವಿಜಯಕ್ಕಾಗಿ ಇರಬಹುದು, ಉತ್ಪಾದನೆಗಾದರೂ ಇರಬಹುದು, ಸಂಪಾದನೆಗಾದ್ರಗೋಸ್ಕರ ಇರಬಹುದು. ಅಂದ್ರೆ ಶಾಸ್ತ್ರ ಅಂದ್ರೆ ಏನಾಯಿತು?
ನಮ್ಮ ಗುರಿಯನ್ನು ತಲುಪಿಕೊಳ್ಳಲು ನಾವು ಆಗಲೇ ಗಳಿಸಿದ್ದೇವೆ ವಿವೇಕ. ಅದನ್ನು ಬಳಸುವಂತಹ ಮಾರ್ಗವನ್ನು ದರ್ಶನ ಮಾಡಿಕೊಡುವುದು, ಹೇಳಿಕೊಡುವುದು, ಅದಕ್ಕೆ ಬೇಕಾಗಿರುವಂತಹ ರೀತಿ ನಿಯಮಾವಳಿಗಳನ್ನು ಹೇಳಿಕೊಡುವುದು, ಅದನ್ನು ಆ ದಾರಿಯನ್ನು ತೋರಿಸುವುದೇ ಇಲ್ಲಿ ಶಾಸ್ತ್ರ. ಯಾರು ಈ ಪ್ರಕಾರದಲ್ಲಿ ಹೋಗ್ತಾರೆ ಅವರ ಉತ್ಪಾದನೆಯ ಕನಸಾಗಲಿ, ವಿಜಯದ ಕನಸಾಗಲಿ, ಸಂಪಾದನೆಯ ಕನಸಾಗಲಿ ನೆರವೇರುತ್ತದೆ, ಯಾವತ್ತೂ ಫೇಲ್ ಆಗೋದಿಲ್ಲ. ಇದ್ರ ಬಗ್ಗೆ ಏನಾರ ಸಂಶಯ ಇದೆ, ಪ್ರಶ್ನೆ ಇದೆಯಾ? ಸತ್ಯ, ಕ್ರಿಯೆ, ವಾಸ್ತವಿಕತೆ, ಶಾಸ್ತ್ರ, ವಿವೇಕ. ಓಕೆ. ನಾವು ಸಾಮಾನ್ಯ ಈಗ ನಾನು ಹೇಳಿದೆ, ಯಜ್ಞ ಮಾಡ್ತೇವೆ, ಯಾಗ ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂತ ನೋಡಿದಾಗ ಪ್ರಯೋಗಗಳೆಲ್ಲ ನಾವು ಅಗ್ನಿಯಲ್ಲೇ ಮಾಡ್ತೇವೆ. ಅಗ್ನಿ ಇಲ್ಲದೆ ನಮ್ಮಲ್ಲಿ ಉಪಾಸನೆಯೇ ಇಲ್ಲ. ಅದರಲ್ಲೂ ಯಜುರ್ವೇದ ಕರ್ಮಕಾಂಡ ಅಂತೂ ಅಗ್ನಿ ಇಲ್ಲದೆ ಮುಂದಕ್ಕೆ ಹೋಗೋದೇ ಇಲ್ಲ. ಈಗ ನಾನು ಕೂಡ ಯಜುರ್ವೇದಿನೇ. ಈವನ್ ನಾವು ಮಾಡೋ ವೈದಿಕದಲ್ಲೂ ಕೂಡ ಅಗ್ನಿ ಉಪಾಸನೆ ಮಾಡೇ ವೈದಿಕ ಮಾಡೋದು. ನಮ್ಮ ತಂದೆಯ ಶ್ರಾದ್ದ ಆಗಲಿ, ನನ್ನ ತಾಯಿಯ ಶ್ರಾದ್ದ ಆಗಲಿ, ಮೊಟ್ಟ ಮೊದಲು ಅಗ್ನಿ ಉಪಾಸನೆ, ಆಮೇಲೆ ಶ್ರಾದ್ದ. ನಾವು ಏನೇ ಮಾಡಿದ್ರು ಕೂಡ ಅಗ್ನಿಯನ್ನು ಬಳಸ್ತೇವೆ. ಅದೇ ರೀತಿ ವೇದದಲ್ಲಿ ಯಾವುದೇ ಯಜ್ಞ ಮತ್ತೆ ಯಾವುದೇ ಯಾಗ, ಇವುಗಳಲ್ಲಿ ಪ್ರಯೋಗ ಇರ್ತದೆ. ಆ ಪ್ರಯೋಗ ಜೊತೆಗೆ ಉಪಾಸನೆ ಕೂಡ ಇರ್ತದೆ. ಅಲ್ಲಿ ಅಗ್ನಿ ಇದ್ದೇ ಇರ್ತದೆ. ಯಾತಕ್ಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕೆ ನಾವು ಎಲ್ಲದರಲ್ಲೂ ಇದರ ಅಗ್ನಿಯಲ್ಲೇ ನಾವು ಮಾಡ್ತೇವೆ? ವೇದಗಳು ಹೀಗೆ ಹೇಳ್ತಾರೆ, ಋಷಿಗಳು ಹೀಗೆ ಮಾಡಿದ್ದಾರೆ, ಸಕ್ಸಸ್ ತಗೊಂಡಿದ್ದಾರೆ. ಏನಾರು ಹೇಳಲಿಕ್ಕಾಗತ್ತಾ ಯಾರಿಗ ನಿಮ್ಗೆ? ಯಾಕೆ ಅಗ್ನಿಯಲ್ಲೇ ಮಾಡ್ತೇವೆ ಸರ್? ಅದು ಮೋಸ್ಟ್ಲಿ ಆ ಹವಿಸ್ ಅಂದ್ರೆ ಅದು ದೇವರಿಗೆ ಕೊಡಕ್ಕೆ ಈಸಿ ಆಗತ್ತೆ ಅನ್ನೋ ಇದಕ್ಕೆ ಸರ್, ಅಂದ್ರೆ ಪರ್ಪಸ್ ಸಾಲ್ವ್ ಆಗತ್ತೆ ಅಂತಾನೆ ಸರ್? ಅಲ್ಲ, ಪರ್ಪಸ್ ನಾ ಹೇಳಿದ್ನಲ್ಲ, ತಿಳಿವಿಗಾಗಿ, ವಿವೇಕಕ್ಕಾಗಿ ಮಾಡುವುದು ಯಜ್ಞ. ಅದನ್ನ ಪ್ರಯೋಗಿಸಿ ಫಲಕ್ಕಾಗಿ ಮಾಡುವುದು ಯಾಗ. ಈ ಹವಿಸ್ಸು ಅವೆಲ್ಲ ಅವುಗಳ ಭಾಗಗಳಷ್ಟೇ. ಯಜ್ಞ, ಯಾಗ, ಹೋಮ, ಹವನ, ಅಗ್ನಿಕಾರ್ಯ ಅಂದ್ರೆ ಅಗ್ನಿಯನ್ನು ಇದ್ದೇ ಇರುತ್ತೆ. ಬಟ್ ಯಜ್ಞ ಯಾಗಗಳಲ್ಲಿ ನಾವು ಅಗ್ನಿಯನ್ನೇ ಯಾಕೆ ಬಳಸ್ತೀವಿ ಯೋಚನೆ ಮಾಡಿದ್ದೀರಾ? ಅಥವಾ ಅನುಮಾನವೇ ಬಂದಿಲ್ವ ಇವತ್ತವರೆಗೂ ನಿಮಗೆ? ಇಲ್ಲ ಸರ್, ಅವ್ರ ಯಜ್ಞವಲ್ಕರದ ಒಂದು ಬುಕ್ ಓದಿದಾಗ ಅದ್ರಲ್ಲಿ ಒಂದು ಇದನ್ ಕೊಟ್ಟಿದ್ರು ಸರ್. ಅಂದ್ರೆ ಅಗ್ನಿನೇ ನಮ್ಗೆ ಒಂಥರ ಪ್ರತ್ಯಕ್ಷ ದೇವ್ರು, ಅವನೇ ನಮಗ್ ಕೊಡ್ತಾನೆ ದೇವ್ರ ಹತ್ರ ಇಸ್ಕೊಂಡು ಅನ್ನೋ ಹಂಗೆ ಬಂದಿತ್ತು ಸರ್. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವ್ನು ಇಸ್ಕೊಂಬಂದ್ ನಮಗ್ ಕೊಡ್ತಾನೆ ಅಂತನಾ? ಆಗಲ್ಲ ಸರ್, ಇದೆಲ್ಲ ನಾಟ್ ಎಕ್ಸಾಕ್ಟ್ಲಿ ಲಿಟರಲ್ ಮೀನಿಂಗ್. ಬಟ್ ಅಂದ್ರೆ ಅವನು ಒಂಥರ ಮೀಡಿಯೇಟರ್ ಆಗಿನೂ ವರ್ಕ್ ಮಾಡ್ತಾನ ಅನ್ನೋದು ಒಂದು ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಅದಕ್ಕೆ ಜಾತವೇದ, ಹವ್ಯವಾಹಕ ಅಂತ ಹೆಸರುಗಳಿದೆ. ಕರೆಕ್ಟು, ನೀವು ಹೇಳಿದ್ದು ಹವ್ಯವಾಹಕ ಅನ್ನೋ ಒಂದು ಪದಕ್ಕೆ. ಅಗ್ನಿಗೆ ಹವ್ಯವಾಹಕ ಅಂತಾನು ಹೇಳ್ತಾರೆ. ಅಂದ್ರೆ ಪೋಸ್ಟ್ ಮ್ಯಾನ್ ತರ ತಗೊಂಡೋಗಿ ಮುಟ್ಟಿಸ್ತಾನೆ ನಾವು ಕೊಡುವ ಹವಿಸನ್ನ ಅಂತಂತ. ಕರೆಕ್ಟ್. ಆದರೆ ಅದರ ಒಳಾರ್ಥ ಏನು? ಅದೇ ಅಗ್ನಿಗೆ ಜಾತವೇದ ಅಂತ ಹೇಳ್ತೀವಿ, ವೇದಕ್ಕೆ ಜನಿಸಿದವನು ಅಂತ ಹೇಳ್ತೀವಿ. ಅಂದ್ರೆ ವೇದದಿಂದ ಏನು ಜನಿಸ್ತದೆ ಅಂದ್ರೆ ಅಗ್ನಿ ಜನಿಸ್ತದೆ. ಮಂತ್ರ ಹೇಳ್ತೀವಲ್ಲ, ಅವಾಗ ಏನಲ್ಲಿ ಜನನವಾಗುತ್ತೆ ಅಂದ್ರೆ ಅಗ್ನಿ ಜನನವಾಗ್ತದೆ. ಅಂದ್ರೆ ವೇದನೂ ಉಪಯೋಗಿಸ್ತಾ ಇದ್ದೀವಿ ಅಗ್ನಿಯಲ್ಲಿ, ಇನ್ನು ಹವಿಸು, ಘೃತ ಎಲ್ಲವನ್ನು ಉಪಯೋಗಿಸ್ತಾ ಇದ್ದೀವಿ. ಆದರೆ ಇಲ್ಲಿ ನಾವು ಪರ್ಪಸ್ ಏನು? ಜ್ಞಾನ ಮತ್ತೆ ಪ್ರಯೋಗ ಅಲ್ವೇ? ಜ್ಞಾನ ಮತ್ತೆ
ಪ್ರಯೋಗ ಅನ್ನೋ ಬದಲು ಯಾಗ ಅಂದ್ರೆ ಗತಿ. ಯಾವುದೋ ಒಂದು ಜ್ಞಾನಕ್ಕಾಗಿ ಮಾಡುವುದೇ ಯಜ್ಞ, ಯಾವುದೋ ಒಂದು ಗತಿಗಾಗಿ ಮಾಡುವುದೇ ಯಾಗ. ನಾವು ಇದನ್ನ ಮಾಡ್ತೇವೆ. ಅಂದ್ರೆ ಯಾಗ ಮಾಡುವುದಕ್ಕೆ ಮುಂಚೆ ನಮಗೆ ಜ್ಞಾನ ಇರಬೇಕಲ್ವೇ? ಸರ್, ಮೋಸ್ಟ್ಲಿ ನಾವು ಈಗ ಡೇ ಟು ಡೇ ಲೈಫ್ ಅಲ್ಲೂ ಪ್ರತಿಯೊಂದರಲ್ಲೂ ನಾವು ಅಗ್ನಿನ ಉಪಯೋಗಿಸ್ತೀವಿ. ಅದು ಒಂದು ಇದು ಇರ್ಬೋದಾ ಇಲ್ಲ, ಸರ್? ಅಗ್ನಿ ಉಪಯೋಗಿಸೋದಿಕ್ಕೆ ಈಗ ಐಸ್ ಕ್ರೀಮ್ ಮಾಡಕ್ ಅಗ್ನಿ ಎಲ್ಬೇಕು? ಅಲ್ಲ ಸರ್, ಅಂದ್ರೆ ಮೇನ್ ಇದಕ್ಕೆಲ್ಲ ನಾವು ದೀಪ ಹಚ್ಚೋದು ಅಂದ್ರೆ ಅಲ್ಲ, ಅದು ನಮ್ಮ ಹಿಂದೂ ಸಂಸ್ಕೃತಿ ಆಯ್ತು, ವೇದಿಕ್ ಸಂಸ್ಕೃತಿ ಆಯ್ತು. ಯಾಕೆ ನಮ್ಮ ಸಂಸ್ಕೃತಿಯಲ್ಲಿ ಹಾಗೆ ನಾವು ಅಗ್ನಿ ಪ್ರಧಾನ ಅಂತ ನಾನು ಕೇಳ್ತಾ ಇರೋದು. ಸರ್, ಹೇಳಕ್ ಬರ್ತಿಲ್ಲ, ಬಟ್ ಅಂದ್ರೆ ಸ್ವಲ್ಪ ಏನೋ ಗೊತ್ತಾಗ್ತಿದೆ, ಬಟ್ ಹೇಳಕ್ ಗೊತ್ತಾಗ್ತಿಲ್ಲ ಸರ್. ಓಕೆ, ನಾನೇ ಹೇಳ್ತೀನಿ. ಅಗ್ನಿ ಇದನ್ನ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು ನಾವು. ಯಾಕೆಂದ್ರೆ ನೀವು ಮತ್ತೊಬ್ರಿಗೆ ಹೇಳಲಿಕ್ಕೆ ಉಪಯೋಗ ಆಗ್ತದೆ. ನಮಗೆ ನಾಲೆಡ್ಜ್, ನಮಗೆ ಸರಿಯಾಗಿ ತಿಳುವಳಿಕೆ ಇಲ್ದಲೇನೆ ನಾವು ಇನ್ನೊಬ್ರು ಕೇಳಿದಾಗ ಅಥವಾ ನಿಮ್ಮ ಮಕ್ಕಳು ನಿಮ್ಮನ್ನು ಕೇಳಿದಾಗ ಹೇಳಕ್ಕಾಗದೆ ನಾವು ತೊಂದರೆಗೊಳಗಾಗ್ಬಿಟ್ಟು ಕಡೆಗೆ ಒಂಥರ ಎಲ್ಲ ಅದು ಕನಸು ಮೇಲೆ ಹೋಗರಾಗ್ಬಿಟ್ಟಿದೆ. ನಾನು ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಪಾಯಿಂಟ್ ಹೇಳ್ತಿದ್ದೀನಿ. ಅಗ್ನಿಯಿಂದನೇ ಈಗ ನಾವಿಲ್ಲಿ ಏನು ಹೇಳಿದ್ವಿ, ನಮ್ಗೆ ಏನಾರೋ ಬೇಕು ಅಂತ ನನ್ನ ಮಗ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ತಾತ ಆಗಲಿ, ನಾನಾಗಲಿ, ನನಗೇನಾದ್ರು ಬೇಕು ಅನ್ನೋದಕ್ಕೆ 3 ಪ್ರಕಾರದಲ್ಲಿ ನಾವು ತಗೋಬಹುದು: ವಿಜಯ ಪ್ರಾಪ್ತಿ, ಉತ್ಪಾದನೆ, ಸಂಪಾದನೆ. ಈ 3 ರೀತಿಗೂ ಮಾಡಬೇಕು ಅಂದ್ರೆ ಈ 3ರಲ್ಲಿ ಯಾವುದೇ ರೀತಿ ಮಾಡ್ತೀನಿ ಅಂತಂದ್ರೂ ಜ್ಞಾನ ಬೇಡವೆ? ಈ ಜ್ಞಾನ ಅನ್ನೋದು ಆಕ್ಚುಲಿ ಹೇಗೆ ಜನರೇಟ್ ಆಗ್ತದೆ ನಮ್ಮಲ್ಲಿ ಅಂತಂದ್ರೆ, ಸಾಮಾನ್ಯ ನಮ್ಮಲ್ಲಿ ಇಂದ್ರಿಯಗಳಿಂದ ಜನರೇಟ್ ಆಗ್ತದೆ. ನಮ್ಮಲ್ಲಿರುವ ಪರ್ಸೆಪ್ಷನ್ಸ್, ಇಂದ್ರಿಯಗಳು ಅಂತೇನಿದೆ, ಕಣ್ಣು, ಮೂಗು, ಕಿವಿ, ಸ್ಪರ್ಶ, ಆಘ್ರಾಣ, ರುಚಿ, ಇವುಗಳಿಂದ ನಮಗೆ ಜ್ಞಾನ ದೊರಕ್ತದೆ. ಉದಾಹರಣೆ, ಸ್ಕೂಲ್ಗೆ ಹೋಗ್ತೀವಿ, ಬುಕ್ ಓದ್ತೀವಿ, ಇಂಟರ್ನೆಟ್ ನೋಡ್ತೀವಿ, ಇನ್ನೊಬ್ರಿಗೆ ಕೇಳ್ತೀವಿ, ಗುರುಗಳಿಗೆ ಕೇಳ್ತೀವಿ. ಈ ಥರ ಹಲವಾರು ವಿಚಾರದಲ್ಲಿ ಅಗ್ನಿಯ ಪ್ರವೇಶ ಉಪಯೋಗವಿಲ್ಲದೆ ನಾವು ಇಂದ್ರಿಯಗಳನ್ನೇ ಬಳಸಿ ನಮ್ಮ ಜ್ಞಾನವನ್ನು ನಾವು ತಗೋತೀವಿ. ಸರಿತಾನೆ? ಆದರೆ ಹಲವಾರು ಜ್ಞಾನಗಳಿವೆ, ಹಲವಾರು ರೀತಿಯಾದ ಜ್ಞಾನಗಳಿವೆ. ಅದೊಂಚೂರು ಮ್ಯೂಟ್ ಮಾಡ್ಕೊಳ್ಳಿ. ಆದರೆ ಜ್ಞಾನ ಅನ್ನೋದು ಇಂದ್ರಿಯಗಳಿಗಷ್ಟೇ ಸೀಮಿತವಲ್ಲ. ಅಂದ್ರೆ ನನ್ನ ಇಂದ್ರಿಯಕ್ಕೆ ಏನು ಗೋಚರ ಆಗ್ತದೆ ಅಷ್ಟೇನೇ ಪ್ರಪಂಚ, ಅಷ್ಟೇನೇ ಜ್ಞಾನ. ಅಂದ್ರೆ ಇದನ್ನು ಮೀರಿ ಇಲ್ವೇ? ಖಂಡಿತ ಇದೆ. ಒಂದು ನಾಯಿಗೆ ಇರುವ ಜ್ಞಾನವೇ ಬೇರೆ, ನನ್ನ ಇರುವ ಜ್ಞಾನವೇ ಬೇರೆ. ಯಾಕೆಂದ್ರೆ ಅಲ್ಲಿರುವ ಇಂದ್ರಿಯಗಳ ಬಳಕೆ ಬೇರೆ, ನನ್ನ ಇಂದ್ರಿಯಗಳ ಬಳಕೆ ಬೇರೆ. ನನ್ನ ಇಂದ್ರಿಯಗಳ ಇತಿಮಿತಿಗಳು ಬೇರೆ, ಆ ಇಂದ್ರಿಯಗಳ ಇತಿಮಿತಿಗಳು ಬೇರೆ. ಅಂದ್ರೆ ಸೃಷ್ಟಿಯಲ್ಲಿ ಇರತಕ್ಕಂತಹ ಸಕಲ ಚರಾಚರಗಳಲ್ಲಿ ಇರುವತಕ್ಕಂತಹ ಇಂದ್ರಿಯಗಳು ಅಂತ ಏನೇನು ಎಲ್ಲೆಲ್ಲಿ ಇದೆ, ಅವಕ್ಕೆ ಮಿತಿ ಇದೆ. ಇದನ್ನ ನಾವು ವೈಜ್ಞಾನಿಕವಾಗಿ ನೋಡ್ಕೊಂಡಾಗ ಗೊತ್ತಾಗ್ತದೆ. ಕೇಳಿಸೋದಕ್ಕೂ ಒಂದು ರೇಂಜ್ ಇದೆ, ಕಾಣಿಸೋದಕ್ಕೂ ಒಂದು ರೇಂಜ್ ಇದೆ, ಎಲ್ಲದಕ್ಕೂ ಒಂದು ರೇಂಜ್ ಇದೆ. ಆ ರೇಂಜನ್ನು ಬಿಟ್ಟು ಇನ್ನೂ ಇದೆ. ಈ ರೀತಿಯಾಗ ನಾವು ಯಾವುದೋ ಸಂಪಾದನೆಗೂ ಇದೆಲ್ಲ ನಾವು ಇಂದ್ರಿಯ ಪ್ರಕಾರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ನಮ್ಗೆ ಏನಾಗ್ತದೆ, ನಮ್ಮ ಇಂದ್ರಿಯಗಳಲ್ಲಿ ಇರುವಂತಹ ಮಿತಿಯ ಕಾರಣದಿಂದಾಗಿ ನಮ್ಮ ಹಲವಾರು ಇಚ್ಛೆಗಳು, ಆಸೆಗಳು, ಸಾಧನೆಗಳು, ವಿಜಯಗಳು, ಸಂಪಾದನೆ, ಉತ್ಪಾದನೆ ಆಗುವುದಿಲ್ಲ. ಆಗೋದಕ್ಕೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇವತ್ತಿನ ಜನರಲ್ ಎಜುಕೇಶನ್ ಏನ್ ಕೊಡ್ತಾ ಇದೆ, ಆಗೋದ್ರ ಬಗ್ಗೆ ಹೇಳ್ಕೊಡ್ತಾ ಇದೆ. ಆದ್ರೆ ಅದನ್ನು ಮೀರಿ ಹೋದಾಗ, ಉದಾಹರಣೆಗೆ ರಿಸರ್ಚ್ ಫೀಲ್ಡ್ ಇರಬೇಕು ತಗೊಳ್ಳೋಣ. ಆ ರಿಸರ್ಚ್ ಫೀಲ್ಡ್ ಅಲ್ಲಿ ಇಂದ್ರಿಯಗಳ ಮಿತಿಯಲ್ಲಿ, ನಮ್ಮ ಬುದ್ಧಿಯ ಮಿತಿಯಲ್ಲಿ ನಾವೇನ್ ಮಾಡ್ಬೋದು, ಕಂಡೀಷನ್ ಕ್ರಿಯೇಟಿವಿಟಿ ಮಾಡ್ಬೋದು,
ಅಥವಾ ಮ್ಯಾಕ್ಸಿಮಮ್ ಸಿಚುಯೇಷನ್ ಕ್ರಿಯೇಟಿವಿಟಿ ಮಾಡ್ಬೋದು. ಆದ್ರೆ ಫಂಡಮೆಂಟಲ್ ಕ್ರಿಯೇಟಿವಿಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಇಂದ್ರಿಯಗಳಿಗೆ ಮೀರಿದ್ದು. ಅಂದ್ರೆ ನಮ್ಮ ಇತಿಮಿತಿಗಳನ್ನ ಮೀರಿದ್ದು. ನಮ್ಮ ಇತಿಮಿತಿಯನ್ನು ಮೀರಿ, ನಮ್ಮ ಇಲ್ಲಿ ಇತಿಮಿತಿ ಅಂದ್ರೇನು? ಇಂದ್ರಿಯಗಳ ಇತಿಮಿತಿಯನ್ನ ಮೀರಿದಂತಹ ಆಸೆ ನನ್ನಲ್ಲಿ ಜನಿತವಾದಾಗ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ? ಅದನ್ನು ನಾನು ಪೂರೈಸ್ಕೊಳ್ಳೋದು ಹೇಗೆ? ಪೂರೈಸ್ಕೋಬೇಡ ಅಂತ ಎಲ್ಲೂ ಹೇಳಿಲ್ಲ. ವೇದದಲ್ಲಿ ಪೂರೈಸ್ಕೋಬೇಕು ಅಂತ ಹೇಳುತ್ತೆ. ಋಷಿಗಳು ಹೇಳ್ತಾರೆ, ನೀನು ಬದುಕಿರೋದೇ ನಿನ್ನ ಸಕಲ ಸುಖವನ್ನು ಪಡು, ಸಕಲ ಇಚ್ಛೆಗಳನ್ನು ಪೂರೈಸಿಕೋ, ಧರ್ಮ ಮಾರ್ಗದಲ್ಲಿರು ಅಷ್ಟೇ. ಈ ರೀತಿ ಯಾವುದೋ ಒಂದು ಬೇಕು, ಯಾರು ಕೇಳಿದ್ರು ಇಲ್ಲ, ವಿಚಾರಣೆಗೂ ಹೇಳ್ತಾ ಇಲ್ಲ, ಅಥವಾ ಕೆಲವರ ಹತ್ರ ಇದೆ ಅವ್ರು ನನಗೆ ಕೊಡ್ತಾ ಇಲ್ಲ, ಇನ್ಕ್ಯಾರ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಯಾವುದೋ ಒಂದು ವಿಚಾರದಿಂದ ನನಗೆ 3 ಪ್ರಕಾರಗಳಲ್ಲಿ ಗಳಿಕೆ ಆಗ್ತಾ ಇಲ್ಲ. ಆಗ ಏನು ಮಾಡಬೇಕು? ನನ್ನ ಇಂದ್ರಿಯಗಳ ಮಿತಿಯನ್ನ ದಾಟಿ ಹೋಗಿ ವಿವೇಕವನ್ನು ಗಳಿಸಿ ಪ್ರಯೋಗವನ್ನ ಮಾಡಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳಬೇಕು. ಆ ವಿವೇಕವನ್ನು ಗಳಿಸಿ ಅನ್ನುವುದಕ್ಕೆ ಅವಶ್ಯಕವಾಗಿರುವುದು ಮೊಟ್ಟ ಮೊದಲು ಜ್ಞಾನ. ಯಾವುದರ ಜ್ಞಾನ? ಸತ್ಯದ ಜ್ಞಾನ, ಕ್ರಿಯೆಯ ಜ್ಞಾನ, ಮತ್ತೆ ವಾಸ್ತವಿಕತೆ ಜ್ಞಾನ. ಅಂದ್ರೆ ಅದಕ್ಕೆ ನನಗೆ ಇಚ್ಛೆ ಇರುವ ಪ್ರಕಾರದ ಅದ್ವೈತ ಎಲ್ಲಿದೆ, ಅಲ್ಲಿ ಏನಿದೆ, ಯಾವ ಕ್ರಿಯೆಯನ್ನು ಮಾಡಬೇಕು ನಾನು, ತ್ರೈತ ಅಂದ್ರೆ ಯಾವ ರೀತಿಯಾಗಿ ಸಾತ್ವಿಕ, ರಾಜಸಿಕ, ತಾಮಸಿಕ ರೆಡಿ ಮಾಡಬೇಕು, ಕ್ರಿಯೆ ಮಾಡಬೇಕು, ತ್ರೈತ. ಆಗ ನಾನು ಡಿಸೈನ್ ಮಾಡಿಕೊಂಡು ಇಚ್ಛಿಸಿರುವಂತಕ್ಕಂತಹ, ನಾವು ಇಚ್ಛಿಸಿರುವುದೆಲ್ಲ ವಾಸ್ತವಿಕವಾಗೋದಿಲ್ಲ. ವಾಸ್ತವಿಕತೆಯೂ ಕೂಡ ಒಂದು ಮಿತಿ ಇದೆ. ಆದ್ರೆ ಅದರಲ್ಲಿ ತಗೋಬೇಕು ಅಂದ್ರೆ ಎಲ್ಲವೂ ಆಗೋದಿಲ್ಲ, ಕೆಲವು ಮಿತಿಗಳಿದೆ. ಆ ಮಿತಿಯಲ್ಲಿ ನಾವು ಸೃಜನವನ್ನ ಮಾಡಿದಾಗ, ಅಂದ್ರೆ ಕ್ರಿಯೇಟಿವಿಟಿಯನ್ನು ಮಾಡಿದಾಗ ನಮಗದು ಸಿಗ್ತದೆ. ಈ 3ರ ಜ್ಞಾನವನ್ನ ಗಳಿಸಬೇಕು. ಈ 3ರ ಸತ್ಯ, ಕ್ರಿಯೆ ಮತ್ತು ವಾಸ್ತವಿಕತೆ. ಈ ಅಂದ್ರೆ ಅದ್ವೈತ ಅಂದ್ರೆ ಸಾಮರ್ಥ್ಯ ಎಲ್ಲಿದೆ, ಕ್ರಿಯೆ ಏನೇನು ಪ್ರೊಸೀಜರ್ ಮಾಡಬೇಕು, ಹೆಂಗೆ ಪ್ರೋಸೆಸ್ ಮಾಡಬೇಕು, ನಂತರ ಅದನ್ನ ಹೇಗೆ ರಿಯಾಲಿಟಿಗೆ ತರಬೇಕು, ಈ ಎಲ್ಲದರ ಜ್ಞಾನ ಇದೆ. ಆದ್ರೆ ನನ್ನ ಇಂದ್ರಿಯಗಳಿಗೆ ಅದು ಸಿಗ್ತಾ ಇಲ್ಲ. ನನ್ನ ಓದು ಬರಹಕ್ಕೆ ಅದು ಸಿಗ್ತಾ ಇಲ್ಲ, ನನ್ನ ಕಾಂಟ್ಯಾಕ್ಟ್ಸ್ಗಳಿಗೆ ಸಿಗ್ತಾ ಇಲ್ಲ, ಒಟ್ಟಿನಲ್ಲಿ ನನಗೆ ಸಿಗ್ತಾ ಇಲ್ಲ. ನನ್ನ ಇಂದ್ರಿಯಗಳನ್ನು ಮಿತಿ ಮೀರಿದೆ. ಕೆಲವರು ಹೇಳ್ತಾರೆ ಅಲ್ಲಿದೆ, ನೀನು ಹೀಗೆ ಮಾಡೋ, ತಪಸ್ ಮಾಡೋ, ದೀಸು ದಟ್ಟು. ಇಂದ್ರಿಯಗಳ ಮಿತಿ ಮೀರಿದ ವಿಚಾರ ಹೇಳಿದಾಗ ನಾನು ಮಾಡೋದು ಹೇಗೆ? ಮಿತಿ ಇರೋದೇ ಇಷ್ಟು, ಅದನ್ನು ಮೀರೋದು ಹೇಗೆ? ಅಂದ್ರೆ ಇಂದ್ರಿಯಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಮೊದಲು ನಾವು ತಿಳ್ಕೋಬೇಕಾಗ್ತದೆ. ಜ್ಞಾನ ಅನ್ನೋದು ಅಂದ್ರೆ ಏನು ಅಂತಂದ್ರೆ, ವೆರಿ ಫಂಡಮೆಂಟಲಿ ಇಟ್ ಈಸ್ ಎ ಮೊಮೆಂಟಮ್. ಅಂದ್ರೆ ಅದೊಂದು ಆವೇಗ. ಯಾವುದು ಆವೇಗ ಇದೆ, ಆವೇಗದಲ್ಲಿದೆ, ಅದು ನಮಗೆ ಜ್ಞಾನವಾಗಿ ಸಿಗ್ತದೆ. ಇದು ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಅಘಾನಿ, ಅಘ ಪ್ಲಸ್ ನೀ ಅಗ್ನಿ. ಅಗ್ನಿ ಅಂದ್ರೆ ಕೇವಲ ಬೆಂಕಿ ಅಲ್ಲ. ಬೆಂಕಿ ಎನ್ನುವುದು ಆವೇಗವನ್ನು ಕೊಡುವಂತಹ ಒಂದು ಸ್ವರೂಪವೇ ವಿನಃ ಅಗ್ನಿಯಿಂದ ಇಟ್ಕೆನೆ ನಾವು ಬೆಂಕಿಯಿಂದ ಟ್ರಾನ್ಸ್ಲೇಟ್ ಮಾಡ್ಕೋಬಾರದು. ಯಾವುದು ಜಡತ್ವಕ್ಕೆ ಆವೇಗವನ್ನು ಕೊಡುವ ಸಾಮರ್ಥ್ಯ ಹೊಂದಿದೆ ಅದು ಅಗ್ನಿ. ಅದಕ್ಕೆ ಉದಾಹರಣೆ ಬಾಕ್ಯದಲ್ಲಿರುವ ಬೆಂಕಿ, ಅಂತರಿಕ್ಷದಲ್ಲಿರುವ ಸೂರ್ಯ, ನಕ್ಷತ್ರ,
ಇವೆಲ್ಲ ಅಗ್ನಿ ಸ್ವರೂಪದೇ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಇದಕ್ಕೆ ನಾನು ವೇದಿಕ್ ಎವಲ್ಯೂಷನ್ ಅಂತ ಒಂದು ಪುಸ್ತಕ ಬರೆದಿದ್ದೀನಿ, ಅಥವಾ ಕನ್ನಡದಲ್ಲಿ ವಿಕಾಸ ಅಂತ 5 ಭಾಗಗಳು ಬರೆದಿದ್ದೀನಿ. ಅದರಲ್ಲಿ ಒಂದು ಚಾಪ್ಟರು ಈ ನಾವು ಅರ್ಥ ಆಯಿತು, ತಿಳ್ಕೊಂಡೆ, ನನಗೆ ಗೊತ್ತಾಯಿತು ಅಂತೀವಲ್ಲ ಹೇಗೆ ಅನ್ನೋ ವಿಚಾರಗಳದಲ್ಲೆಲ್ಲ ಬರೆದಿದ್ದೀನಿ. ಈಗ ಇಲ್ಲಿ ಅಷ್ಟೊಂದು ಆಳಕ್ಕೆ ಇಳಿಯೋಕ್ಕೆ ಸಮಯ ಇಲ್ಲ, ಇದು ಜಾಗವೂ ಅಲ್ಲ. ಅದರ ಆಸಕ್ತಿ ಇರೋರು ಆ ಪುಸ್ತಕ ಓದಿ. ಅದೇ ಥರ ಕ್ರಿಯೇಟಿವಿಟಿ ಬಗ್ಗೆ ಹೇಳೋದಲ್ಲ, ಫಂಡಮೆಂಟಲ್, ಸಿಚುಯೇಷನಲ್, ಕಂಡೀಷನಲ್, ಈ 3 ಹೇಗೆ, ಅದರ ಫಂಡಮೆಂಟಲ್ ನಾವು ಸಾಧಿಸ್ಕೊಳ್ಳೋದು ಹೇಗೆ ಅನ್ನೋದು ಅದೇ ಒಂದು ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ ಅಂತ ಒಂದು ಪುಸ್ತಕ ಬರೆದಿದ್ದೇನೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ, ಇಂದ್ರಿಯಗಳಲ್ಲಿ ನಮ್ಮ ಈಗ ನಾಲಿಗೆ, ಕೈಯಲ್ಲಿ ಸಕ್ಕರೆ ಇಟ್ಕೊಂಡ್ರೆ ಸಿಹಿ ಗೊತ್ತಾಗ್ತದೆಯೇ? ಇಲ್ಲ. ನಾಲಿಗೆ ಮೇಲೆ ಹಾಕೊಂಡಾಗ ಗೊತ್ತಾಗ್ತದೆ. ಹೇಗೆ? ಮೈಯಲ್ಲಿ ಎಲ್ಲೇ ಶಬ್ದ ತರಂಗಗಳು ತಾಕಿದರೂ ಗೊತ್ತಾಗೋದಿಲ್ಲ, ಕಿವಿಗೆ ಬಿದ್ದಾಗ ಮಾತ್ರ ಗೊತ್ತಾಗ್ತದೆ. ಅದೇ ಥರ ಕಣ್ಣು, ಸ್ಪರ್ಶ, ಘ್ರಾಣೇಂದ್ರಿಯ ಎಲ್ಲ ಹೀಗೆ ವರ್ಕ್ ಆಗ್ತದೆ. ಯಾಕೆಂದ್ರಲ್ಲಿ ಒಂದು ರೀತಿಯಾದ ಅಗ್ನಿ ಇದೆ, ಅಂದ್ರೆ ಒಂದು ರೀತಿಯಾದ ಆವೇಗವಿದೆ. ನಮಗೆ ಬರುವ ಒಂದು ಇನ್ಪುಟ್ ಏನಿದೆ ಅಂದ್ರೆ, ಒಂದು ಸಕ್ಕರೆ ಅನ್ನೋದು ನಾಲಿಗೆ ಮೇಲೆ ಇಟ್ಕೊಂಡಾಗ ಅದು ಸಿಹಿ ಎನ್ನುವಂತಹ ಒಂದು ಆವೇಗವನ್ನ, ಒಂದು ರೀತಿಯಾದ ಸಿಗ್ನಲ್ಗಳನ್ನ ಜನರೇಟ್ ಮಾಡ್ತದೆ. ಆ ಸಿಗ್ನಲ್ ಜನರೇಟ್ ಮಾಡುವಂತಹ ಅಗ್ನಿ ನಾಲಿಗೆಯಲ್ಲಿ ಮಾತ್ರ ಇದೆ ರುಚಿ ಪ್ರಕಾರದಲ್ಲಿ. ಆ ಥರ ಮೂಗಿನಲ್ಲಿ ವಾಸನೆಗೋಸ್ಕರ ಇದೆ, ಕಿವಿಯಲ್ಲಿ ಶಬ್ದಕ್ಕೋಸ್ಕರ ಇದೆ, ಇಡೀ ಚರ್ಮದ ತುಂಬ ಸ್ಪರ್ಶ ಇದೆ. ಇದು ಏನೇ ಮಾಡಿದ್ರು ಇದಕ್ಕೊಂದು ಮಿತಿ ಇದೆ. ಅಂದ್ರೆ ಇಂದ್ರಿಯಗಳು ಕೆಲಸ ಮಾಡೋದು ಕೂಡ ಒಂದು ಆವೇಗದ ಪ್ರಕಾರ. ಸಕ್ಕರೆ ಇಡದ ಮುಂಚೆ ಖಾಲಿ ನಾಲಿಗೆಯಲ್ಲಿ ಯಾವ ರುಚಿ ಇಲ್ಲ. ಯಾವುದೇ ನಿಶ್ಶಬ್ದವಾದ ಸ್ಥಳದಲ್ಲಿ ಇರತಕ್ಕಂತಹ ಕಿವಿಗಳಿಗೆ ಯಾವುದೇ ಕೇಳುವಿಕೆ ಇಲ್ಲ. ಬೆಳಕೆ ಇಲ್ಲದ ಜಾಗದಲ್ಲಿ ಕಣ್ಣಿಗೆ ನೋಡುವಿಕೆ ಇಲ್ಲ. ಯಾವುದೇ ಘಮವೇ ಇಲ್ಲದ ಜಾಗದಲ್ಲಿ ಆಘ್ರಾಣವಿಲ್ಲ. ಅಂದ್ರೆ ಯಾವುದೋ ಒಂದು ಸ್ಟಿಮ್ಯುಲೇಟ್ ಮಾಡಬೇಕು ಹೊರಗಡೆಯಿಂದ ಅಥವಾ ಒಳಗಡೆಯಿಂದ. ಇಂದ್ರಿಯಗಳು ಕೆಲಸ ಮಾಡೋದು ಹೇಗೆ ಅಂತಂದ್ರೆ, ಇಟ್ ವಿಲ್ ಕ್ರಿಯೇಟ್ ದ ಮೊಮೆಂಟಮ್. ಸಕ್ಕರೆ ಅನ್ನೋದು ಜಡ, ಆದ್ರೆ ಆ ಜಡ ಸಿಹಿ ಅನ್ನೋ ಒಂದು ಆವೇಗವನ್ನು ಉಂಟು ಮಾಡ್ತಾರೆ ನಾಲಿಗೆಯಲ್ಲಿ. ಈ ರೀತಿಯಾಗಿ ಎಲ್ಲಿ ಯಾವಾಗ ಹೇಗೆ ಆವೇಗವನ್ನು ಉಂಟು ಮಾಡ್ತದೋ ಅದನ್ನೇ ನಾವು ಪದೇ ಪದೇ ಬಯಸುವುದು. ಯಾರು ಪೇಪರ್ ತಿನ್ನಕ್ಕೆ ಇಷ್ಟಪಡಲ್ಲ. ಈಗ ಬೆಲ್ಲ ಬೇಕೋ ಪೇಪರ್ ತಿಂತೀಯೋ ಅಂದ್ರೆ ಯಾರು ಕೂಡ ನಾನು ಪೇಪರ್ ತಿಂತೀನಿ ಅಂತ ಹೇಳೋದಿಲ್ಲ. ಅದ ಪ್ಲಾಸ್ಟಿಕ್ ಹೂವು, ನಿಜವಾದ ಹೂವು, ಮೂಗು ಗಮನಿಸ್ತದೆ. ಅಂದ್ರೆ ಅವುಗಳಲ್ಲಿ ಏನಿದೆ, ಆವೇಗವನ್ನು ಕೊಡುವಂತಹ ಗುಣ ಇದೆ. ಅಂದ್ರೆ ಏನಿದೆ, ಅಗ್ನಿ ಇದೆ. ನಮ್ಮ ಇಂದ್ರಿಯಗಳಲ್ಲಿ, ಇಂದ್ರಿಯಗಳ ಸಂಪರ್ಕಕ್ಕೆ ಬಂದಂತಹ ಯಾವುದೋ ಒಂದು ಆವೇಗವನ್ನು ಉಂಟು ಮಾಡ್ತದೆ. ಅದು ಉಂಟು ಮಾಡಿದ ಆವೇಗ ನಮ್ಮ ಇಂದ್ರಿಯದ ಇದೆಯ ಮಿತಿಯಲ್ಲಿ ಇದ್ದರೆ ನಮಗೆ ಅದು ಗೊತ್ತಾಗ್ತದೆ. ಈಗ ನಮ್ಮ ತಂದೆಯವರಿಗೆ ಪಾಕಿಸ್ತಾನ ವಾರಲ್ಲಿ ಬರದ ಕಿವಿ ತಮಟೆನೆ ಹರಿದೋಗಿತ್ತು. ಬಾಂಬಿಂಗ್, ನಾಪಾಡ್ ಬಾಂಬ್ ಅಂತ ಏನೋ ಹೇಳೋರು. ನಾಪಾಡ್ ಬಾಂಬ್ ಅಂತ ಬಿದ್ದು ಶಬ್ದಕ್ಕೆ ಬರದ ಕಿವಿ ರಿಪೇರಿನೂ ಮಾಡೋಕ್ಕಾಗಲ್ಲ, ಆ ರೀತಿಯಾಗಿ ಹೋಗ್ಬಿಟ್ಟಿತ್ತು. ಕಿವಿ ಶೇಪ್ ಇತ್ತು, ಒಳಗಡೆ ಕೇಳುವಿಕೆ ಇಟ್ಟಿಲ್ಲ. ಅಂದ್ರೆ ಏನಾಗಿತ್ತು, ಮಿತಿ ಮೀರಿದ ಶಬ್ದ, ಅಂದ್ರೆ ಮಿತಿ ಮೀರಿದ ಆವೇಗ ಇವರ ಕಿವಿಯ ತಮಟೆಯನ್ನೇ ಹರಿದಾಕಿತ್ತು.
ಅಂದ್ರೆ ಏನು? ಇತಿಮಿತಿ ಒಳಗಡೆ ಇದ್ದಾಗ ನಮಗದು ಗ್ರಹಿಸಲಿಕ್ಕೆ ನಮಗೆ ಸಾಧ್ಯ. ಅಂದ್ರೆ ಏನದು ಆವೇಗ? ಈ ರೀತಿಯಾದ ಆವೇಗಗಳನ್ನ ನಾವು ಸಣ್ಣ ಹುಡುಗರಿಂದನೇ, LKG UKG ಇಂದನೇ, ಮನೇಲಿ ಅಪ್ಪ ಅಮ್ಮ ತಾತ ಅಜ್ಜಿಗಳಿಂದನೇ ನಿತ್ಯ ನಾವು ಡೆವಲಪ್ ಮಾಡ್ಕೊಂಡು ಜ್ಞಾನ ಸಂಪಾದನೆಯನ್ನು ಮಾಡ್ಕೊಂಡು ನಾವು ಬಂದಿರ್ತೀವಿ. ಆದರೆ ನಾವು ಇನ್ನೂ ಮುಂದಕ್ಕೆ ಹೋಗ್ಬೇಕಾಗ್ತದೆ. ಆಗ ನಮ್ಮ ಇಂದ್ರಿಯಗಳಿಂದ ಗಳಿಸಿರುವ ಜ್ಞಾನ ಸಾಲುವುದಿಲ್ಲ, ಅಥವಾ ಇಂದ್ರಿಯಗಳಿಗೆ ಎಡುಕುತ್ತಿರುವಂತಹ ಆವೇಗ ಸಾಕಾಗೋದಿಲ್ಲ. ಆಗ ಏನ್ ಮಾಡಬೇಕು? ಇದನ್ನ ಋಷಿಗಳು ಯೋಚನೆ ಮಾಡಿದ್ರು. ಇಲ್ಲಿ ಸಿಗದಂತಹ ಜ್ಞಾನ ಗಳಿಸುವುದು ಹೇಗೆ? ಎಲ್ಲೋ ಇರುವಂತಹ ಜ್ಞಾನ ಇಲ್ಲಿಗೆ ತರಿಸುವುದು ಹೇಗೆ? ಯಾರಿಗೂ ಗೊತ್ತಿಲ್ಲದಂತ ವಿಚಾರಗಳನ್ನ ನಾವು ರಿಸರ್ಚ್ ಮಾಡಿ ತಿಳ್ಕೊಳ್ಳೋದು ಹೇಗೆ? ಆ ಥರ ವಿಚಾರಗಳಲ್ಲಿ ತಿಳಿದುಕೊಳ್ಳುವುದು ದೇವರು ಅನ್ನೋದು ಕೂಡ ಒಂದು ವಿಚಾರ ಅಷ್ಟೇ. ಬಟ್ ಋಷಿಗಳ ಮೂಲ ಉದ್ದೇಶ ಏನಿತ್ತು? ನಮಗೆ ತಿಳಿಯದ್ದನ್ನು ತಿಳಿಯುವುದು ಹೇಗೆ, ನಮಗೆ ಎಡುಕದ್ದನ್ನು ಎಡುಕಿಸಿಕೊಳ್ಳುವುದು ಹೇಗೆ, ನಮ್ಮ ಆಸೆ ಅಸಾಧ್ಯ ಎನಿಸುವಂತಹ ಆಸೆಯನ್ನ ಪೂರೈಸಿಕೊಳ್ಳುವುದು ಹೇಗೆ. ಆಗೋದೇ ಇಲ್ಲ, ಇಲ್ಲಿ ಸೋಲು ಗ್ಯಾರಂಟಿ ಅಂದ ಕಡೆ ನಾವು ವಿಜಯ ಪ್ರಾಪ್ತಿಗೊಳಿಸುವುದು ಹೇಗೆ. ಈ ಸಂಪಾದನೆ ಸಾಧ್ಯವಿಲ್ಲ. ಈಗ ಇಂದ್ರಪಟ್ಟ ಅನ್ನೋದು ಸಂಪಾದನೆ ಅಲ್ಲಿದೆ. ನಾವು ಕೂಡ ಇಂದ್ರರಾಗಬಹುದು, ಮಹೇಶ್ವರರಾಗಬಹುದು, ಬ್ರಹ್ಮರಾಗಬಹುದು. ಇವೆಲ್ಲ ಪಾಸಿಬಿಲಿಟೀಸ್ ಇದೆ. ಪರಮಾತ್ಮನ ಪಕ್ಕದಲ್ಲಿ ಕೂತ್ಕೋಬಹುದು. ಇಷ್ಟೆಲ್ಲ ಇರಬೇಕಾದ್ರೆ ಅದನ್ನ ಆ ಸಂಪಾದನೆ ಮಾಡೋದು ಹೇಗೆ? ಅದೇ ರೀತಿ ಏನ್ ಮಾಡಿದ್ರೆ ಯಾವ ರೀತಿಯಾದ ಉತ್ಪಾದನೆ ಆಗ್ತದೆ ಅದನ್ನು ಮಾಡೋದು ಹೇಗೆ? ಇಲ್ಲ, ಈಗ ಬ್ರಹ್ಮೋಸ್ ನಮ್ಮ ಇಂಡಿಯಾದಲ್ಲಿ ಮಾಡಿದ್ದಾರೆ ಮಿಸೈಲ್. ಎಲ್ಲಿತ್ತದು? ಪ್ರಪಂಚದಲ್ಲೇ ಇದ್ದಿಲ್ಲ, ಆದ್ರೆ ನಮ್ಮವ್ರು ಮಾಡಿದ್ರು. ಇಲ್ದಲೇ ಇರೋದನ್ನು ಹೇಗೆ ಮಾಡಿದ್ರು ಅಂತಂದ್ರೆ ಇದಕ್ಕೊಂದು ದಾರಿ ಇದೆ. ಏನ್ ದಾರಿ? ಯಜ್ಞ. ಇವತ್ತು ಕೂಡ ಯಾವುದೇ ವಿಜ್ಞಾನಿಗೂ ಕೂಡ ಅವನ ಇತಿಮಿತಿಗಳಿಗೆ ಮೀರಿದಂತಹ ಜ್ಞಾನವನ್ನ ಅವನು ಅಗ್ನಿಯ ಅಂದ್ರೆ ಆವೇಗದ ಸಹಾಯ, ಅವನು ಯಜ್ಞ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ, ಆವೇಗವಾದ ಸಹಾಯದಿಂದ ಆ ಜ್ಞಾನವನ್ನು ಗಳಿಸುತ್ತಾನೆ, ವಿವೇಕವನ್ನು ಗಳಿಸುತ್ತಾನೆ, ಕ್ರಿಯೆಯನ್ನು ಗಳಿಸುತ್ತಾನೆ. ಆ ಒಂದು ಫಂಡಮೆಂಟಲ್ ರಿಸರ್ಚ್ ಅನ್ನೋದನ್ನ ಮಾಡ್ತಾನೆ. ಯಾರಿಗೂ ತಿಳಿಯದ ವಿಚಾರವನ್ನ ಅವರು ಕಂಡುಹಿಡಿತಾರೆ. ಚಂದ್ರನಿಗೆ ನಮ್ಮಲ್ಲಿ ರಾಕೆಟ್ ಕಳಿಸು ಸಕ್ಸಸ್ ಆಯ್ತು. ಹೇಗಾಯ್ತು? ಇಲ್ಲಿ ವಿಜ್ಞಾನಿಗಳು ಕಂಡುಕೊಂಡ ಆವೇಗ. ಅಂದ್ರೆ ನಾವು ಬಾಹ್ಯದಲ್ಲಿರುವ ಬೆಂಕಿ, ಅಗ್ನಿಯ ಒಂದು ಸ್ವರೂಪವಾದಂತ ಬೆಂಕಿ, ಅದನ್ನ ಉಪಯೋಗಿಸಿ ನಾವು ನಮಗೆ ಬೇಕಾದದ್ದನ್ನ ಸಾಧಿಸಿಕೊಳ್ಳುವಂತಹ ದಾರಿ. ಅಥವಾ ಇದೇ ಅಗ್ನಿ ಸೂರ್ಯನ ರೂಪದಲ್ಲಿದೆ. ಸಾಮಾನ್ಯ ನೋಡಿ, ಯಾವುದೋ ಒಂದು ವಿಚಾರ ತಲೆ ತಿನ್ಬೇಕಾದ್ರೆ ದಾರಿ ಕಾಣದಾದಾಗ ಎಲ್ಲರೂ ತಲೆ ಎತ್ತಿ ಆಕಾಶವನ್ನು ನೋಡ್ತೇವೆ. ಯೋಗಾಸನ ಅದೇ ಒಂದು ಆಸನ ಇದೆ. ದಕ್ಷಿಣ ದಿಕ್ಕಿಗೆ ತಿರುಗಿ ತಲೆಯ ಹಿಂದೆ 2 ಕೈಗಳನ್ನ ಕಟ್ಟಿ ಹೆಣೆದು ಆಕಾಶವನ್ನು ನೋಡುತ್ತಾ ನಿನ್ನ ಪ್ರಶ್ನೆಯನ್ನು ಕೇಳಿಕೋ, ನಿನಗೆ ಉತ್ತರ ದೊರಕ್ತದೆ ಅಂತ ಹೇಳಿ ದಕ್ಷಿಣಕ್ಕೆ ಮುಖ ಮಾಡಿ. ದಕ್ಷಿಣಕ್ಕೆ ಮುಖ ಮಾಡಿ ತಲೆಯನ್ನ ಎತ್ತಿ ಮಂಡಿಯನ್ನ ಮಡಚಿ ಕೂತು 2 ನಮ್ಮ ಕೈಗಳನ್ನ ಹೆಣೆದು ತಲೆಯ ಹಿಂಭಾಗಕ್ಕೆ ಇಟ್ಟು ಮೇಲೆ ನೋಡುತ್ತಾ ಕೂತ್ಕೊಂಡು ನಮ್ಮ ಪ್ರಶ್ನೆಯನ್ನ ಕೇಳ್ಕೊತಾ ಹೋದ್ರೆ ಉತ್ತರಗಳು ಕ್ರಮೇಣ ನಮಗೆ ದೊರಕ್ತಾ ಹೋಗ್ತಾರೆ ತಲೆ ಒಳಗಡೆ ಅನ್ನೋದು ಇದು ಯೋಗದಲ್ಲಿದೆ.
ಅಂದ್ರೆ ಎಲ್ಲಿಂದ ಬಂತು ನಮ್ಮ ತಲೆ ಒಳಗಡೆ? ಅಂದ್ರೆ ಅದು ಒಂದು ಮಾರ್ಗ. ನಾನು ಬೆಂಕಿಯನ್ನು ಉಪಯೋಗಿಸ್ತೇನೆ, ಇನ್ ಕೆಲವರು ಸೂರ್ಯನ ಉಪಯೋಗಿಸ್ತಾರೆ, ಇನ್ ಕೆಲವರು ಯೋಗವನ್ನು ಉಪಯೋಗಿಸ್ತಾರೆ. ಬಟ್ ಎಲ್ಲರೂ ಏನೋ ಒಂದು ಮಾಡ್ತಾರೆ. ಈ ಆವೇಗದಿಂದ ಉಂಟಾಗುವುದೇನು? ಮೊದಲ ಅನುಭವ ಶಾಖ. ಹಾಗಾಗಿ ಅದನ್ನ ತಪಸ್ಸು ಅಂತ ಕರೆದರು. ಧ್ಯಾನದಿಂದ ಜ್ಞಾನ ಬರುವುದಿಲ್ಲ, ತಪದಿಂದ ಜ್ಞಾನ ಬರ್ತದೆ. ಅಂದ್ರೆ ತಪವೂ ಕೂಡ ಒಂದು ಯಜ್ಞ, ತಪಸ್ಸು ಕೂಡ ಒಂದು ಯಜ್ಞ. ಅಂದ್ರೆ ನಮ್ಮ ಋಷಿಗಳು ಕಂಡಿಡ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಬೆಂಕಿ ಯಾವಾಗ ಕಂಡಿಡ್ಕೊಂಡ್ರು ಅಂತ ಕೇಳಬೇಡಿ. ಎಲ್ಲರಿಗೂ ಸೂರ್ಯ ಪರಿಚಯ ಇದ್ದ, ನಕ್ಷತ್ರ ಪರಿಚಯ ಇದ್ದ. ಓಹೋ, ಆವೇಗ ಎನ್ನುವುದರಿಂದ ನಮಗೆ ಗೊತ್ತಿಲ್ಲದೇ ಇರುವುದನ್ನ ಮತ್ತದನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೆ ನಮಗೆ ಬೇಕಿರುವುದು ಆವೇಗ. ಎಲ್ಲಿ ಆವೇಗ? ನಮ್ಮ ಇಂದ್ರಿಯಗಳು ಆ ಆವೇಗಕ್ಕೆ ಒಳಪಟ್ಟಾಗ, ಆ ಆವೇಗವನ್ನ ತೆಗೆದುಕೊಳ್ಳಲು ಸಾಮರ್ಥ್ಯವನ್ನು ಹೊಂದಿದಾಗ ಆ ಒಂದು ಸಂಬಂಧಿಸಿದ ಜ್ಞಾನ ನಮ್ಮಲ್ಲಿ ಹೊಳಿತದೆ. ಅಂದ್ರೆ ಯಾರಿಗೆ ತಪಸ್ಸು ಮಾಡಲಿಕ್ಕೆ, ಸೂರ್ಯನನ್ನ ಆರಾಧನೆ ಮಾಡಲಿಕ್ಕೆ, ನಕ್ಷತ್ರಗಳನ್ನು ಉಪಯೋಗಿಸಿ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ, ಅವರು ಬೆಂಕಿಯನ್ನು ಉಪಯೋಗಿಸಿ ನನಗೆ ತಪಸ್ಸು ಅಂದ್ರೆ ತಪಸ್ಸು ಅನ್ನೋದು ಒಂದು ಯಜ್ಞ, ಸೂರ್ಯನ ಉಪಾಸನೆಯಿಂದ ಜ್ಞಾನ ಪಡೆಯುವುದು ಒಂದು ಯಜ್ಞ, ತಾರಾ ಉಪಾಸನೆಯಿಂದ ಪಡೆಯುವುದು ಒಂದು ರೀತಿಯಾದ ಯಜ್ಞ. ಇದರ ಹಲವಾರು ರೀತಿಯಾದ ಯಜ್ಞಗಳಿವೆ. ತಂತ್ರದಲ್ಲಿ ಅಘೋರ, ನಾಥ, ಹಲವಾರು ರೀತಿಯಾದ ಯಜ್ಞಗಳಿದೆ. ಅದಕ್ಕೆ ಉಪಯೋಗಿಸುವುದು ಅಗ್ನಿ. ನಾವು ಬೆಂಕಿಯನ್ನು ಅಗ್ನಿಯನ್ನಾಗಿ ಉಪಯೋಗಿಸಿದರೆ, ಕೆಲವರು ಸೂರ್ಯನನ್ನ ಅಗ್ನಿಯನ್ನಾಗಿ, ನಕ್ಷತ್ರವನ್ನ ಅಗ್ನಿಯನ್ನಾಗಿ, ಇದರ ಹಲವಾರು ತಮ್ಮ 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 ರೀತಿಗಳಲ್ಲಿ, ಹಲವಾರು ಟ್ರೈಬ್ಸ್ಗಳಲ್ಲಿ. ನೀವು ಜಗತ್ತಲ್ಲಿ ವಿಜ್ಞಾನ ಗೊತ್ತಿಲ್ಲದೆ ಇರಬಹುದು, 2+A+B² ಗೊತ್ತಿಲ್ಲದೆ ಇರಬಹುದು. ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ನಾಗರಿಕತೆಯ ಪರಿಚಯವೇ ಇಲ್ಲದ, ಉದಾಹರಣೆ ಅಂಡಮಾನಲ್ಲಿದ್ದಾರೆ, ಆ ಥರ ಒಂದು ಜನಾಂಗಕ್ಕೆ ಹೋಗಿ ಎಲ್ಲ ಕಡೆನೂ ಈ ಅಗ್ನಿ ಆರಾಧನೆ ಇದೆ. ಹಂಗಂದ್ರೆ ನೀವು ತಪ್ಪು ತಿಳ್ಕೊಬೇಡಿ, ಎಲ್ಲರೂ ಕೂತ್ಕೊಂಡು ಹೋಮ ಮಾಡ್ತಾ ಇದ್ದಾರೆ, ಯಜ್ಞ ಮಾಡ್ತಿದ್ದಾರೆ. ಬೆಂಕಿಯಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಅವರದ್ದೇ ಆದ ಕ್ರಮದಲ್ಲಿ ಅಗ್ನಿ ಆರಾಧನೆ ಎಲ್ಲ ಕಡೆ ಇದೆ. ಬಾಕಿ ಯಾವ್ದು ಆರಾಧನೆ ಇದೆಯೋ ಬಿಟ್ಟಿದೆಯೋ ಅಥವಾ ಅದರ ವ್ಯತ್ಯಾಸಗಳಿವೆ. ಆದ್ರೆ ಆವೇಗದ ಆರಾಧನೆ ಅಂದ್ರೆ ಜ್ಞಾನವನ್ನು ಕಂಡುಕೊಳ್ಳುವ ದಾರಿ ಆವೇಗ ಮಾತ್ರ, ಅಂದ್ರೆ ಅಗ್ನಿ ಮಾತ್ರ. ಅದರ ಸ್ವರೂಪಗಳು ಹಲವು. ಅದರಲ್ಲಿ ಯಾವುದೋ ಒಂದು ಸ್ವರೂಪವನ್ನ ಅವರು ಉಪಾಸನೆ ಮಾಡ್ತಾ ಇರ್ತಾರೆ, ಅಭ್ಯಾಸ ಮಾಡ್ತಾ ಇರ್ತಾರೆ. ಅಲ್ಲಿಯ ಮುಖಂಡ ಜ್ಞಾನಕ್ಕಾಗಿ ಇವುಗಳನ್ನು ಬಳಸ್ತಾ ಇರ್ತಾನೆ. ಇದನ್ನು ನಾವು ಯಾವುದೇ ಟ್ಯಾಬು ಅಂತ ಕರಿತೀರೋ, ಏನ್ ಬೇಕಾದ್ರೆ ಕರೀರಿ, ಎಲ್ಲೇ ನೀವು ನೋಡಿ, ಜ್ಞಾನ ಗಳಿಸ್ಕೊಳ್ಳೋದು ಹೇಗೆ ಅಂದ್ರೆ ನನಗೆ ಬೇಕಾಗಿರೋದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಯತ್ನ ಪ್ರಾಣಿ ಪಕ್ಷಿಯಿಂದ ಎಲ್ಲದರಲ್ಲೂ ಇದೆ. ಅದರಲ್ಲಿ ಮನುಷ್ಯ ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿದ್ದಾನೆ. ಒಂದು ಹುಲಿ ಬೇಟೆಯಾಡಬೇಕು ಅಂದ್ರೆ ಅದರಲ್ಲಿ ಆ ಜ್ಞಾನ ಬೇಕು, ಆ ವಿವೇಕ ಬೇಕು, ಅಂದ್ರೆ ಆ ಆವೇಗ ಬೇಕು. ಅಂದ್ರೆ ಅದಕ್ಕೂ ಕೂಡ ಅಗ್ನಿ ಬೇಕು. ಹಾಗಾಗಿ ವೇದದಲ್ಲಿ ಏನು ಹೇಳಿದ್ರು? ಓಂ ಭೂಸ್ವ ಅಗ್ನೇರನ್ನಮಮ
ಓಂ ಭುವಸ್ವಃ ವಾಯುವೈದನ್ನಮಮ. ಓಂ ಸುಭಸ್ವಃ ಸೂರ್ಯಾಯದನ್ನಮಮ. ಓಂ ಭೂರ್ಭುವಸ್ಸುವಸ್ವಃ ಪ್ರಜಾಪತಿಯೈದನ್ನಮಮ. ಇದೇ ಅಗ್ನಿಹೋತ್ರ. ಅಂದ್ರೆ ಅಗ್ನಿಹೋತ್ರ ಮಾಡುವ ಉದ್ದೇಶ ಏನು? ಈ ಭೂಮಿಯಲ್ಲಿ ನಾವು ಬೆಂಕಿಯನ್ನ ಅಗ್ನಿ ಸ್ವರೂಪದಲ್ಲಿ, ಅಂದ್ರೆ ಆವೇಗ ಸ್ವರೂಪದಲ್ಲಿ, ವಾತಾವರಣದಲ್ಲಿ ವಾಯುವನ್ನು ಆವೇಗದ ಸ್ವರೂಪದಲ್ಲಿ, ಅಂತರಿಕ್ಷದಲ್ಲಿ ಸೂರ್ಯನನ್ನ ಆವೇಗದ ಸ್ವರೂಪದಲ್ಲಿ, ಆದರೆ ಈ ಮೂರಲ್ಲೂ ನಾವು ಪ್ರಜಾಪತಿಯನ್ನು ಆವೇಗದ ಸ್ವರೂಪದಲ್ಲಿ ನಾವು ಉಪಯೋಗಿಸ್ತೇವೆ. ಅಂದ್ರೆ ನಮ್ಮಲ್ಲಿರುವ ಯಜ್ಞ ಅಂದ್ರೆ ಬೆಂಕಿ ಹಾಕಿ ಸುಡುವುದಲ್ಲ, ತಿಳಿದುಕೊಳ್ಳುವುದಕ್ಕಾಗಿ. ಯಾವುದೋ ಒಂದು ತೊಂದರೆ ಇದೆ, ಅಡ್ಡ ಆಗಿದೆ ನಮ್ಮ ಇಚ್ಛೆಯ ಪೂರೈಕೆಗೆ, ಅದನ್ನ ಪೂರೈಸ್ಕೊಳಕ್ಕಾಗಿ ನಾವು ಅಗ್ನಿಯನ್ನ ಒಂದು ಮೀಡಿಯೇಟ್ ಆಗಿ ಮಾಡಿಕೊಂಡು ಮಾಡುವುದೇ ಯಜ್ಞ. ಫಲಕ್ಕಾಗಿ ಅದನ್ನ ಒಂದು ಪ್ರಯೋಗ ಮಾಡಿ ಅದರಿಂದ ನಾವೊಂದು ಗತಿಯನ್ನು ಹೊಂದುವುದು ಯಾಗ. ಅಂದ್ರೆ ಇಷ್ಟೊತ್ತು ಹೇಳಿದಂತ ವಿಚಾರದಿಂದ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ಜಗತ್ತಿನಲ್ಲಿರುವ, ಈ ಪ್ರಪಂಚದಲ್ಲಿರುವ, ಈ ಸೃಷ್ಟಿಯಲ್ಲಿರುವ ಸಕಲ ಸಕಲ ಇಂದ್ರಿಯಗಳಿಗೂ ಒಂದು ಮಿತಿ ಇದೆ. ಸತ್ಯ ಮತ್ತೆ ಕ್ರಿಯೆ ಎನ್ನುವುದು ಹಲವಾರು ಲೇಯರ್ಗಳಲ್ಲಿದೆ, ಡೈಮೆನ್ಷನ್ಗಳಲ್ಲಿದೆ. ವಾಸ್ತವಿಕತೆ ಹಲವಾರು ಡೈಮೆನ್ಷನ್ಗಳಲ್ಲಿದೆ. ಅವುಗಳೇ ನಮ್ಮ ಇಂದ್ರಿಯಗಳಿಗೆ ಇಟ್ಕೋದಿಲ್ಲ, ನಮ್ಗೆ ಯಾವತ್ತಿಗೂ ಅರ್ಥ ಆಗೋದಿಲ್ಲ. ಆ ರೀತಿಯಲ್ಲಿವೆ. ಅನಂತವಾಗಿದೆ. ಸತ್ಯಂ ಜ್ಞಾನಂ ಅನಂತಂ. ಅಷ್ಟು ಅನಂತವಾಗಿದೆ. ಇದೆ ಅಂತ ಗೊತ್ತು, ನಮಗೆ ಬೇಕು. ತಗೊಳ್ಳೋದು ಹೇಗೆ? ಈ ಇಂದ್ರಿಯಗಳಿಗಾಗೋದಿಲ್ಲ. ಆದರೆ ಒಂದೇ ಒಂದಿದೆ, ಅದು ಅಗ್ನಿ, ಅಂದ್ರೆ ಆವೇಗ. ಅದೊಂದೇ ನೋಡಿ. ವೇದದ ಗ್ರೇಟೆಸ್ಟ್ ರಿಸರ್ಚ್ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ತಿರೋರು. ಅಗ್ನಿ ಒಂದೇ, ಅದಕ್ಕೆ ಯಾವುದೇ ಮಿತಿಗಳಿಲ್ಲ, ಯಾವುದೇ ರಿಯಾಲಿಟಿ ಹೋಗವಲ್ಲದು, ಯಾವುದೇ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳವಲ್ಲದು. ಅಂದ್ರೆ ಯಾವುದೇ ಸತ್ವ, ಯಾವುದೇ ರಾಜಸಿಕ, ಯಾವುದೇ ತಾಮಸಿಕ, ಎಸ್, ಅದು ಮುಟ್ಟವಲ್ಲದು. ಸತ್ಯವನ್ನು ಮುಟ್ಟಬಲ್ಲದು. ಹಾಗಾಗಿ ನಾವು ಮೊದಲೇ ಏನ್ ಹೇಳಿದ್ವಿ? ಹವ್ಯವಾಹಕ ಅಂದ್ರೆ ಹವಿಸ್ಸನ್ನ, ನಾವು ಕೊಟ್ಟಂತ ಹವಿಸ್ಸನ್ನ ತೆಗೆದುಕೊಂಡು ಹೋಗಿ ಆಯಾ ದೇವತೆಗಳಿಗೆ ಕೊಡುವವನು, ದೇವತೆಗಳು ಕೊಟ್ಟಿದ್ದನ್ನು ನಮಗೆ ವಾಪಸ್ ತಗೊಂಡ್ಬಂದು ಕೊಡೋನು. ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾನೆ ಅಂತ ನಾವು ವೇದಗಳಿಂದ ನಾವು ಮೊದಲೇ ನೋಡಿದ್ವಿ. ಅಂದ್ರೆ ಅರ್ಥ ಏನು? ನಮಗೆ ಮುಟ್ಟಲಾಗದ ಯಾವುದು, ಮುಟ್ಟಕ್ಕಾಗದೇ ಇರೋ ಯಾವುದು, ಯಾವ ರೀತಿಯಲ್ಲೂ ತಲುಪಕ್ಕಾಗದೇ ಇರೋ ಸತ್ಯಕ್ಕೆ, ಅಂದ್ರೆ ಅದ್ವೈತಕ್ಕೆ, ತ್ರೈತಕ್ಕೆ ಮತ್ತೆ ದ್ವೈತಕ್ಕೆ ಈ ಅಗ್ನಿ ಹೋಗಬಲ್ಲದು, ಮತ್ತೆ ನಮ್ಮಲ್ಲಿಗೆ ವಾಪಸ್ ಬರಬಲ್ಲದು. ಇದಕ್ಕೆ ಯಾವುದೇ ಮಿತಿ ಇಲ್ಲ. ಹಾಗಾಗಿ ನಾವು ಮಾಡುವಂತಹ ಯಜ್ಞಯಾಗಗಳು, ವೇದ ಪ್ರಕಾರದ ಯಜ್ಞಯಾಗಗಳು ಅಗ್ನಿಯಲ್ಲೇ ಮಾಡುವುದು. ಅಂದ್ರೆ ನಾವು ಈ ಭೂಮಿಯಲ್ಲಿ ಉಪಯೋಗಿಸುತ್ತಿರುವುದೇನು ಅಂದ್ರೆ, ಭೂಮಿಯಲ್ಲಿ ಮಾಡುವ ಯಜ್ಞ ಅಗ್ನಿಯಿಂದನೇ ಕೂಡಿರಬೇಕು. ಹಾಗಾಗಿ ವ್ಯಾಹೃತಿಗಳಲ್ಲಿ ಓಂ ಭೂ ಸ್ವಾಹ ಅಗ್ನೇಯರನ್ನಮ, ಅದೇ ಹಲವಾರು ರಿಯಾಲಿಟೀಸು, ಹಲವಾರು ಸಮಾಜ, ಹಲವಾರು ಜೀವಿಗಳು ವಾತಾವರಣದಲ್ಲಿವೆ. ಅವು ಏನು ಉಪಯೋಗಿಸ್ತವೆ? ವಾಯುವನ್ನು ಉಪಯೋಗಿಸ್ತವೆ. ವಾಯುಮಂಡಲವನ್ನು ಮೀರಿ ಅಂತರಿಕ್ಷದಲ್ಲಿ ಸೂರ್ಯನನ್ನು ಇರುವಂಥವು ಸೂರ್ಯನನ್ನು ಉಪಯೋಗಿಸ್ತವೆ. ಆದರೆ ಮೂರೂ ಕೂಡ ಪ್ರಜಾಪತಿ ಮೂರನ್ನು ಉಪಯೋಗಿಸ್ತಾನೆ. ಅಂದ್ರೆ ಕ್ರಿಯೇಷನ್ ಅನ್ನೋದು ಭೂರ್ಭುವ ಭುವಸ್ವ ಪ್ರಜಾಪತಿಯೇ ಇದನ್ನಮಮ.
ಅಂದರೆ ಭೂಮಿಯಲ್ಲಿ, ವಾತಾವರಣದಲ್ಲಿ ಆ್ಯಂಡ್ ಬಿಯಾಂಡ್, ಅಂತರಿಕ್ಷದಲ್ಲಿ ಸೃಷ್ಟಿಕ್ರಿಯೆಗೆ ಪ್ರಜಾಪತಿಯು ಆವೇಗವನ್ನು ಉಪಯೋಗಿಸ್ತಾನೆ. ಸೂರ್ಯನು ಕೂಡ ಆವೇಗವನ್ನು ಉಪಯೋಗಿಸ್ತಿದ್ದಾನೆ. ಗಾಳಿಯು ಕೂಡ ಆವೇಗವನ್ನು ಉಪಯೋಗಿಸ್ತಿದೆ. ಭೂಮಿಯಲ್ಲಿ ಅಗ್ನಿ. ಹಾಗಾಗಿ ನಾವು ತಿಳಿಯದ್ದನ್ನು ತಿಳಿಯಬೇಕು ಅನ್ನೋದಕ್ಕೆ ಯಜ್ಞ ಮಾಡ್ತೇವೆ, ಅದನ್ನು ಪ್ರಯೋಗ ಮಾಡಿ ಫಲ ತಗೊಳ್ಳೋದಕ್ಕೆ ಯಾಗ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದರೆ ಪ್ರಶ್ನೆ ಇದ್ರೆ ಹೇಳಿ. ಏನಾರ ಪ್ರಶ್ನೆ ಇದೆಯಾ? ಇಲ್ಲ ಸರ್, ನಂಗೆ ಇದು ರಿಲೇಟೆಡ್ ಇಲ್ಲ ಸರ್. ನನ್ಗೆ ಸಂಡೇ ನೀವು ಉದಕ ಶಾಂತಿ ಅಂತ ಹೇಳಿದ್ರಲ್ಲ, ಅದು ರಿಲೇಟೆಡ್ ಇದೆ ಸರ್. ಕೇಳ್ಬೋದಾ? ಇಲ್ಲ, ತಡೆಯೋದು ಆಮೇಲೆ ಮಾತಾಡೋಣ. ಅಂದ್ರೆ ಯಾವುದೇ ಇತಿಮಿತಿಗಳನ್ನು ದಾಟಿ ಜ್ಞಾನದ ಆವೇಗವನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿ ನಮ್ಮನ್ನ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಚೋದನೆ ಮಾಡಿಕೊಡಬಲ್ಲಂಥದ್ದೇ ಆವೇಗ, ಅದೇ ಅಗ್ನಿ. ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಪವಿತ್ರವತು ಆನಾದಿವೋ ಬೃಹತ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.